ಅಪರಾಧ ಜಗತ್ತಿನ ಅನಾವರಣ ಎಫ್ಐಆರ್ಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ನೀವು ಚಿಕ್ಕೋರಿರುವಾಗ ತೋಳ ಬಂತಲ್ಲೋ ತೋಳ ಅನ್ನೋ ಕಥೆ ಕೇಳಿರಬಹುದು. ಇದು ಮೊಸಳೆ ಬಂತಲ್ಲೋ ಮೊಸಳೆಯ ಕಥೆ. ಬಟ್ಟೆ ಒಗೆಯೋದಕ್ಕೆ ಹೋದ ಹುಡುಗಿ ಮೊಸಳೆ ಬಾಯಿಗೆ ಸಿಕ್ಳು ಅಂತ ಹುಡುಕಾಡಿದ್ರೆ ಆಕೆ ಈಗ ಬಂದು ದೆವ್ವ ಮೆಟ್ಟಿತ್ತು ಅಂತ ಕತೆ ಹೇಳ್ತಿದ್ದಾಳೆ. ನೀವು ಹಿಂದೆಂದೂ ಕಂಡು ಕೇಳರಿಯದ ಈ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ಮುಗ್ಧ ಮುಖದ ಹುಡುಗಿ. ಭೀಮಾ ನದಿಯ ಮೊಸಳೆ. ಸೀನಿಗೆ ಬಂದಿರಲೇ ಇಲ್ಲ ಬಾಯ್ ಫ್ರೆಂಡು. ಅಲೆಲೇಲೆ ಅಶ್ವಿನಿ, ಏನಾಟ ಕಣ್ತಾಯಿ ನಿಂತು? ಅದೇನಾಟ? ಬಲೆ ಡ್ರಾಮಾ ಆಡ್ಬಿಟ್ಟಿಯಲ್ಲವಾ. ನೀನು ಕುಣಿಸಿದ್ದು ಒಬ್ರನ್ನ ಇಬ್ರನ್ನ, ಇಡೀ ಊರೇ ಕುಣಿದ್ಬಿಡ್ತಲ್ಲ ನಿನ್ನ ತಾಳಕ್ಕೆ. ಊರ್ ಜನ ಆಗಿರ್ಲಿ, ಪೊಲೀಸರು, ಅಗ್ನಿಶಾಮಕದವರು, ಅವರು ಇವರು ಎಲ್ರನ್ನೂ ಯಾಮಾಸ್ಬಿಟ್ಟಿಯಲ್ಲವಾ ತಾಯಿ. ಇದು ಸರಿನಾ? ಹಿಂಗೆ ಆ ಹುಡುಗಿ ಹತ್ರ ಈಗ ಕೇಳಿದ್ರೆ ತಪ್ಪಾಗತ್ತೇನೋ. ಯಾಕಂದ್ರೆ ಸದ್ಯಕ್ಕೆ ಅವಳೇ ಅಯೋಮಯ. ಈಗ ಈಕೆಗೆ ದೆವ್ವ ಮೆಟ್ಕೊಂಡು ಆ ಕಡೆನೂ ಜಗ್ತಿದ್ಯಂತೆ, ಈ ಕಡೆನೂ ಜಗ್ತಿದ್ಯಂತೆ. ಅದ್ಯಾವ ದೆವ್ವ ಅನ್ನೋದು ಈಗ ಎತ್ತಿರೋ ಪ್ರಶ್ನೆ. ನಿನ್ನೆವರೆಗೂ ಇವಳನ್ನ ಕಚ್ಕೊಂಡು ಹೋದ ಮೊಸಳೆ ಯಾವುದು ಅಂತ ಎಲ್ರೂ ತಲೆ ಕೆಡಿಸ್ಕೊಂಡಿದ್ರು. ಈಗ ದೆವ್ವ ಯಾವುದು ಅಂತ ನೋಡಿ ಬಿಡಿಸ್ಬೇಕಾಗಿದೆ. ಅಂದಹಾಗೆ ಈ ವಿಚಿತ್ರ ಕಥೆ ಶುರುವಾಗೋದು ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನ ಗೋಸಗಾದಿ ಗ್ರಾಮಕ್ಕೆ ತಾಕಿಕೊಂಡೇ ಹರಿದಿರೋ ಭೀಮಾ ನದಿಯಲ್ಲಿ. ಭೀಮೆ ತಟದಲ್ಲಿ ಬೋಟಿಂಗ್ ಶುರು ಆಯ್ತು ಅಂದ್ಕೋಬೇಡಿ. ಅಲ್ಲಿ ಸೇರಿದ್ದ ಜನರ ಕಣ್ಣಲ್ಲಿರೋದು ಕಾತುರ ಅಲ್ಲ, ಆದಷ್ಟು ಬೇಗ ಅವಳನ್ನ ಹುಡುಕಿ ತರೋ ಆತುರ. ಅದೇನಾಯ್ತು ಅನ್ನೋ ಭಯ, ಮೊಸಳೆ ಬಾಯಿಗೆ ಸಿಕ್ಕಿ ಬದುಕಿ ಬರೋ ಚಾನ್ಸ್ ಇದ್ಯಾ ಅನ್ನೋ ನೋವು. ಆದ್ರೂ ಅವಳಿಗೋಸ್ಕರ ಅಲ್ಲಿ ಹುಡುಕ್ತಾ ಇದ್ರು. ಅವಳೇ ಅಶ್ವಿನಿ. ನಿನ್ನೆ ಮಧ್ಯಾಹ್ನ ಈ ಅಶ್ವಿನಿನೂ ಗೆಳತಿ ಚೆನ್ನಮ್ಮನೂ ಸೇರ್ಕೊಂಡು ಬಟ್ಟೆ ಒಗೆಯೋದಕ್ಕೆ ಇದೇ ನದಿಗೆ ಬಂದಿದ್ರು. ಆದ್ರೆ ಬಟ್ಟೆ ಒಕ್ಕೊಂಡು ವಾಪಸ್ ಹೋದವಳು ಮಾತ್ರ ಒಬ್ಳೆ, ಅದು ಕೂಗಾಡ್ಕೊಂಡು. ಅಲ್ಲಿ ಚೆನ್ನಮ್ಮ ಅಶ್ವಿನಿಯನ್ನ ಮೊಸಳೆ ಎಳ್ಕೊಂಡೋಯ್ತು ಅಂತ ಬೊಬ್ಬೆ ಇಟ್ಟಿದ್ಲು. ಮೊದಲೇ ಇತ್ತೀಚೆಗೆ ನರಿಬೋಳ ಗ್ರಾಮದ ನದಿ ತಟದಲ್ಲಿ ಮೊಸಳೆ ಬಂದಿದ್ದನ್ನ ನೋಡಿ ಹೆದರಿದ್ದ ಜನ ಈ ಬಾರಿ ಅವಘಡ ನಡೆದೇ ಹೋಯ್ತು ಅಂದ್ಕೊಂಡು ಅತ್ತ ಓಡಿದ್ರು. ತಕ್ಷಣ ರಕ್ಷಣಾ ಸಿಬ್ಬಂದಿಗೆ ವಿಷಯ ತಿಳಿಸಿದ್ರು. ಬೋಟ್ ಬಂತು, ಭರ್ಜರಿ ಹುಡುಕಾಟ ನಡೀತು. ಎಷ್ಟು ಹುಡುಕಿದ್ರು ಅವಳು ಸಿಗ್ಲಿಲ್ಲ. ಹೊಲಕ್ಕೆ ಹೋಗಿವ್ರಿ. ಹೊಲಗದು ಅದ ಬಳಿಕ ಇದು ಊರಾಗ ಗೌಡ ಸುದ್ದಿ ಬರ್ನ ಬಂದಿವ್ರಿ. ಹೇಳೋಣ ಹುಡುಕಿ ಬರ್ತಾನೆ ಹೊಳಿಗೆ ಸೀದಾ ಒಯ್ದರು ಹೋಗತ್ತಾರ ಮನೆ ತುಂಬಿತ್ತು ಹೊಳ್ಯಾಗ. ಪೊಲೀಸರು ಹುಡುಕ್ಯಾಡ್ಯಾರಿ, ಅವ್ರು ನೋಡ್ಯಾರಿ. ಅವ್ರು ಹಚ್ಚಿಡಿ ಮೀನುಗಾರಲ್ಲಿ ಅವು ನಾವು ಬೋಟ್ ತೊಂದು ಅವರು ಆಚೆ ದಂಡಿಗೆ ಹುಡುಕಾಡು. ಆ ಕಲ್ಲಿಂತನ ಈ ಕಡೆ ಕಲ್ಲಿಂತನ ಆಚೆ ದಂಡಿಗೆ ಆ ಕಡೆ ಹೋಗ್ತಿರು. ಮತ್ತು ಮೂಳಕ್ಕಿ ನೋಡ್ರು ಅಲ್ಲಿ ಒಳಗೆ ಉಸಿಗಿನ ಗಾರಿಗಳವ್ರಿ. ಯಾರಿಗೇನೋ ಅದು ಹತ್ತಲಿಲ್ರಿ. ಹೆಂಗತ್ತತ್ತೆ? ಅವಳಲ್ಲಿದ್ರೆ ತಾನೇ ಹತ್ತೋದು. ಹುಡುಕಿ ಹುಡುಕಿ ಸುಸ್ತಾಗಿ ಕೂತವರು ಮತ್ತೆ ಮತ್ತೆ ಅಶ್ವಿನಿಯ ಗೆಳತಿ ಚೆನ್ನಮ್ಮನ ಕರೆದು, ನೀ ಮೊಸಳೆ ಒಯ್ದಿದ್ದನ್ನ ನೋಡಿದ್ದು ಖರೆ ಆಯ್ತೇನು? ಏನಾಯ್ತು ಹೇಳು ಅಂತ ಕೇಳಿದ್ರೆ ಅವಳು ಮತ್ತದೇ ಕತೆ ಹೇಳಿದ್ಲು. ನಾವು ಫ್ರೆಂಡ್ ಹೋಗಿದ್ದೆವು, ಬಾರ ಆಗಿತ್ತು ಹೋಗಿದ್ದು. ಬಟ್ಟೆ ಉಟ್ಕೊಂತ ಹೊಳಿ ಬಂದ್ವಿ. ಅಲ್ಲಮ್ಮ, ಮೊಸಳೆ ಒಯ್ದೈತೆ ಅಂತ ಹೇಳಿದೆ ನೀನೇ. ಮತ್ತೆ ಒಯ್ಯೋದ ಕರೆ ರೀ, ಮೊಸಳೆ ಒಯ್ದಿತ್ತೆ ರೀ. ಕಾಗೆ ಕಚ್ಕೊಂಡೋಯ್ತು ಅಂತ ಹಾಗೆ ಮೊಸಳೆ ಕಚ್ಕೊಂಡು ಹೋಯ್ತು ಅಂತ ಈಕೆ ಕತೆ ಹೇಳಿದ್ಲು. ಊರ ಜನ ತಲೆ ಕೆಡಿಸ್ಕೊಂಡು ಮತ್ತೆ ಮತ್ತೆ ಹುಡುಕಿದ್ದಲ್ಲೇ ಹುಡುಕಿದ್ರು. ಕೊನೆಗೆ ಕತ್ಲಾಗೋ ಹೊತ್ತಲ್ಲಿ ಸಂಬಂಧಿಕರ ಹುಡುಗನೊಬ್ಬನ ಮೊಬೈಲ್ಗೆ ಒಂದು ಮೆಸೇಜ್ ಬಂದಿತ್ತು. ಅದು ಆ ಅಶ್ವಿನಿಯ ನಂಬರ್ನಿಂದ. ಅಲ್ಲಾಕೆ ನನಗೆ ಮೊಸಳೆ ಕಾಲ್ ಕಚ್ಚಿದೆ, ಕೈ ಕಚ್ಚಿದೆ, ಬದುಕಿದ್ದೀನಿ ಅಂತೆಲ್ಲ ಇತ್ತು. ವಿಶೇಷ ಏನು ಬತ್ತತ್ರಿ, ನಾ ಏನೇ ನನಗೆ ಮಸೀಡಿ ಹಿಡ್ಕೊಂಡು ಜೊಕ್ಕೊಂಡು ಹೋಗ್ಯದ, ಅದು ಬಿಟ್ಟದ. ನಾನು ಬರೋಬ್ಬರ ಪೋರ್ಷನ್ ಇಲ್ಲ. ನನ್ನ ಕಾಲ ಕೈ ಇದು ಆಗ್ಯದ. ನಾವು ತೋಲಿನಿ. ಹಿಂದೊಂದು ಕಿಲೋಮೀಟ್ರ್ ಬರ್ರಿ, ಮುಂದೊಂದು ಕಿಲೋಮೀಟ್ರ್ ಬರ್ರಿ. ಇಟ್ಟದಾಗ ಏನೇನು ಮೆಸೇಜ್ ಬಂದತ್ರು ಅಮ್ಮ. ಅಲೆಲೆಲೆ ಅಶ್ವಿನಿ, ಈ ವರ್ಷ ಅವಳಿಗೊಂದು ಶೌರ್ಯ ಪ್ರಶಸ್ತಿ ಕೊಡ್ಲೇಬೇಕು ನೋಡಿ. ಮೊಸಳೆ ಕೈಲಿ ತಾನು ತಪ್ಪಿಸ್ಕೊಂಡಿದ್ದಲ್ದೆ ತನ್ನ ಮೊಬೈಲ್ ಅನ್ನ ಕಾಪಾಡಿಕೊಂಡು ಭೀಮಾ ನದಿಯ ದಡ ಸೇರಿದ್ದಾಳಲ್ಲ, ಭೇಷ್ ಅನ್ಲೇಬೇಕು.
ಜೊತೆಗೆ ಅವಳ ಮೊಬೈಲ್ ಕೂಡ ಮ್ಯೂಸಿಯಂನಲ್ಲಿ ಇಡೋ ಪೀಸೆ. ಅಷ್ಟೊತ್ತು ನೀರಲ್ಲಿ ಸೇಫ್ ಆಗಿದೆಯಲ್ಲ ಅಂತ ಕೆಲವರು ಅಂದ್ಕೊಂಡ್ರು. ಆದ್ರೆ ಎಲ್ರೂ ಹಂಗ ಅಂದ್ಕೊಳ್ಳೋದಕ್ಕಾಗತ್ತಾ? ಏನಿದು ಡ್ರಾಮಾ? ಸತ್ಯ ಹೇಳಿ ನೀನ್ ನೋಡಿದ್ಯಾ ಮೊಸಳೆ ಕಚ್ಕೊಂಡು ಹೋಗಿದ್ದನ್ನ ಅಂತ ಚೆನ್ನಮ್ಮನ್ನ ಹಿಡ್ಕೊಂಡ್ರು. ನಾವು ಹೊರ ನಿಂತಿದ್ರಿ, ಹೊರ ನಿಂತು ಒಳಗೆ ಬಿಟ್ಟು ಸ್ವಲ್ಪ ಸೈಡಿಗೆ ನಿಂತಿದ್ರಿ. ನಿಂತಿದ್ದು ಆ ಮೊಸಳೆ ಒಯ್ದಿರಾಕಿದ್ವಿ. ಅವಳು ನೋಡಿಲ್ಲ, ಆಕೆ ಮೊಸಳೆ ಎಳ್ಕೊಂಡೋಯ್ತು ಅಂತ ಕೂಗಿದ್ಲಂತೆ. ಇವಳು ಹೇಳಿದ್ಲಂತೆ. ಏನ್ ಕಥೆ ಅದು? ಇದನ್ನ ಯಾರು ನಂಬ್ತಾರೆ? ಚೆನ್ನಮ್ಮನನ್ನ ಚೆನ್ನಾಗಿ ದಬಾಯಿಸಿದ್ದಾರೆ. ಅಷ್ಟಾದ್ಮೇಲೆ ಆಕೆ ಮಾಮಾರ ಜೊತೆ ಹೋಗ್ಯಾಳ್ರಿ ಅಂತ ಅಂದೇ ಬಿಟ್ಲು. ನಂಗೆ ಇಷ್ಟು ಆಯ್ತು ಹೇಳಿನಿ. ಲಾಸ್ಟಿಗೆ ಅವ್ರೆಲ್ಲರು ಬೈಲಿಕತ್ತನ ಅವ್ರ ಮಾಮಾರ ಜೊತೆ ಊರಿಗೆ ಹೋಗ್ಯಾರ್ರಿ ಇಷ್ಟ ಹೇಳಿನಿ. ಯಾರು ಮಾಮಂದ್ರ ಅವರು? ಅವ್ರ ಬೀಗರ್ದಾಗ ಯಾರ್ಯಾರು ಅವ್ರ ಮಾಮಾರ ಜೊತೆ ಊರಿಗೆ ಹೋಗ್ಯಾರ ಹೇಳಿನ್ರ. ಹೊಳಿಬಲ್ ಬಂದ್ರೆ ಹೆಂಗ್ ಕರ್ಲಕ್ಕ ಇಲ್ಲಿ ಅಷ್ಟು ವಾಟ್ ಹೋಗ್ಯಾಡ್ರಕ್ಕೆ ಅವ್ರ ಮಾಮಾರ ಜೊತೆನೆ ಹೋಗ್ಯಾರ. ಅವನ್ ಯಾವ ಮಾವಾನೋ ಮೊಸಳೆಯಂಥವನು, ಯಾರೋ ಪೊಲೀಸಪ್ಪ ಅಂತೆ. ಅವನ್ ಕೂಡ ಹೋಗ್ಯಾಳೆ ಅಶ್ವಿನಿ ಅನ್ನೋದು ಗೊತ್ತಾದ್ಮೇಲೆ ಮನೆಯವರು ಭೀಮಾ ನದಿಯಲ್ಲಿ ಹುಡುಕೋದ್ ನಿಲ್ಸಿದ್ರು. ಹುಡುಕಾಡ್ದಲ್ರಿ ಮತ್ತ ಪೋರ್ ಹೇಳ್ತ್ರಿ ಚಂತನ ಹೆಂಗಾಯ್ತು, ಚಂದಮಡಿ ಹೆಂಗಾಯ್ತು. ಹೊತ್ತು ಮಣಿಗ್ರಿ ಹೊತ್ತು ಮಣಿಗೆ ಏನಪ್ಪ ಹಿಂಗೆ ಒಬ್ರು ಬಂದಿರು, ನಿಮ್ಮ ಮನೆಗೆ ಬರ್ತಿರ್ತ ಓದ್ತಿರ್ತ ಪೊಲೀಸ್ ಅನ್ನತ್ತ ಅವ್ನು ಬರ್ತಿದ ಓದ್ತಿದ ಅವು ತೊಂದ್ಕೆ ಹೋಗ್ಯಾನ ಅಂತ ಹೇಳತ್ರಿ ಪೋರಿ. ಆಟಾಗನ ಎಲ್ಲರೂ ಎಲ್ಲ ಊರಿನ ಮಂದಿನೂ ಎಲ್ಲ ಮ್ಯಾಲ್ಕೆ ಹಿಂಗೆ ಈ ನಮ್ಮನಾಗನ ಪೋರ್ ಎಲ್ಲಿ ಬಿದ್ದಿಲ್ಲ, ಒಯ್ದಿಲ್ಲ, ಬಿಟ್ಟಿಲ್ಲ, ಮಸಳಿ ಒಯ್ದಿಲ್ಲ, ಇದು ಯಾರು ತೊಗೊಂಡೋಗಿರ್ಬೇಕಂತ ಬಿಡದೆ ಇನ್ನೇನ್ ಮಾಡೋದಕ್ಕಾಗತ್ತೆ. ಹುಡುಗೀರಿಬ್ರು ಸೇರ್ಕೊಂಡು ಸಖತ್ತಾಗಿರೋ ಕಥೆನೇ ಹೆಣದ್ ಬಿಟ್ಟಿದ್ರು. ಹುಡುಗೀರು ಹೆಣದ ಕಥೇನೋ ಅಥವಾ ಮೊಸಳೆ ಮಾಮ ಹೆಣದ ಕಥೇನೋ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಮೊಸಳೆ ಬಂತಲ್ಲೋ ಮೊಸಳೆ ಕಥೆ ಆಯ್ತು. ಚೆನ್ನಮ್ಮ ಕೇಳಿದ್ರೆ ಅದು ಅವಳೇ ಹೆಣದ ಕಥೆ ಅಂತ ಅಂದು ತನ್ನ ಸ್ನೇಹವನ್ನ ಮೆರೀತಾಳೆ. ಅಂದ್ರೆ ಈಗ ಮೊಸಳೆ ಒಯ್ದದ ಅಂತ ಹೇಳಂತ ಯಾರು ಹೇಳಿದ್ರ ನಿನಗೆ? ನಂಗೆ ಬಂದಿದ್ರ ನಮ್ಮ ಬಾಯಿಗೆ ನಂಗೆ ಹಂಗೆ ಯಾಕೆ ಹೇಳಿದ್ವಿ? ಮತ್ತ ಏನಕ್ಕೆ ನಿಮ್ಮ ದೋಸ್ತಿನ ಹೇಳಂದಳ? ಇಲ್ರ ಕೇಳಂದಿಲ್ಲ. ನಾ ಹೇಳಿಲ್ಲ. ನಾವು ನಮ್ಮ ಮಾಮನ ಜೊತೆಗೆ ಹೋಗೋದು ಯಾರಿಗೂ ಹೇಳ್ಬೇಡ ಅಂತ ಹೇಳ ನೀನು? ಇಷ್ಟೇ ಅಂದಾಡ್ರಕಿ ನಂಗೆ. ಮತ್ತೆ ನೀವು ಮೊಸಳೆ ಅಂತ ಯಾಕೆ ಹೇಳಿದ್ವಿ? ಮತ್ತೆ ನಂಗೆ ಹಂಗ ಬಂದಿದ್ರ ನಮ್ಮ ಬಾಯಿಗೆ ಹೇಳಿನ್ರಿ. ನಂಗೆ ನಮ್ಮ ಮನ್ಯಾಗ ಮನ್ಯಾಗ ಎಲ್ಲರೂ ಬೈತಾರತ್ತ ಹೇಳಿ. ಮನೆಯವರು ಬೈತಾರೆ ಅಂತ ಇವಳೇ ಮೊಸಳೆ ಕತೆ ಹೇಳಿ ಊರವರೆಲ್ಲ ಬೈಯೋ ಹಂಗ್ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ನದಿಯಲ್ಲಿ ಹುಡುಕ್ತಾ ಇದ್ದ ಜನರಿಗೆ ಈ ಕತೆ ಕೇಳಿ ಫುಲ್ ಶಾಕ್. PR ಸಾಹೇಬರು ಎಲ್ಲಾರು ಅಷ್ಟು ಮಂದಿ ನಿಂತಿದ್ರು. ಇಲ್ಲಿ ಬಂದ ಮೇಲೆ ಅದ್ರ ಚಿತ್ರಣನೇ ಬದ್ಲಿ ಆಗ್ಯಾವ. ಅಂದ್ರೆ ಇಲ್ಲಿ ಹುಡುಕಾಡೋದು ಪೂರ್ತಿ ಊರ್ನ ಎಲ್ಲ ಎಲ್ಲಾರು ನದಿಯಾಗ್ಯಾರ. ಅಷ್ಟು ಜನ ನದಿಯಾಗ್ಯಾರ. ಎಷ್ಟು ಗಂಟೆ ಹುಡುಕಾಡ್ರಿ? ಅವ್ರು ಹೋಗಿದ್ದು ಒಗಿಲಕ್ಕ 12:30 1 ಗಂಟೆಗೆ ಹೋಗಿರ್ಬೇಕು. ನಿಮಗೆ ಏನಂತ ಬಂದ ಸರ್ ಮೆಸೇಜ್? ನಮಗಿದೆ ಮಸಳಿನೇ ಹೋಗಿ ಮಸಳಿನೇ ತೊಗೊಂಡು ಹೋಗ್ಯದ ಹುಡುಗಿಗೆ ಅಂತ ಅದೇನು ಮೆಸೇಜ್ ಬಂದ ನನಗೆ. ಬಂದ ಮೇಲೆ ನಾನು ಗುಲ್ಬರ್ಗದಿಂದ ನಾನು ಸಾಯಂಕಾಲ 6 ಗಂಟೆಗೆ ಬಂದಿದ್ದೀನಿ. ಬರುತ್ತನ ಇಲ್ಲಿ ಬೇರೆನೇ ಆಗ್ಯದ. ಎಸ್, ಬೇರೇನೆ ಆಗೋಗಿದೆ. ಅಶ್ವಿನಿ ಅದ್ಯಾರ ಜೊತೆಗೋದ್ಲೋ ಗೊತ್ತಿಲ್ಲ. 18 ಹುಡುಗಿ ಪ್ರೀತಿ ಪ್ರೇಮ ಅಂತ ಹೋಗ್ಬಾರ್ದು ಅಂತಿಲ್ಲ. ಹೋದ್ರೂ ಏನು ಮಾಡೋದಕ್ಕಾಗಲ್ಲ. ಇಷ್ಟು ಗೊತ್ತಾದ್ಮೇಲೆ ಅಲ್ಲಿ ಸೇರಿದ್ದ ಜನರ ಸಿಟ್ಟು ನೆತ್ತಿಗೇರಿತ್ತು. ಹಂಗಾಗಿ ಅವಳು ಅದೆಲ್ಲಿ ಹಾಳಾಗ್ಯಾಳೋ ಗೊತ್ತಿಲ್ಲ ಅಂದ್ರು. ಹೊಳಿಗೆ ಹೋಗಿ ಒಗ್ಯಾಣ ಹೊಕ್ಕೊಂಡು ಬಂದಾಳ. ಬಂದು ಒಗ್ಯಾಣ ಹಾಕ್ಯಾಳತ್ತ. ಅವ್ರ ಅಪ್ಪೇನೋ ಸುಟ್ರ ನೆನೆ ಒಗಿಲಕ್ಕೆ ಕೊಟ್ಟಿದ್ನತ್ತ. ಅದು ತೊಗೊಂಡು ಹೊಳಿ ಒಗಿಲಕ್ಕೆ ಹೋಗ್ಯಾಳ. ಆಕಿನ ಸಂಗಾಟ ಒಂದು ಪೋರಿ ಹೋಗ್ಯಾದತ್ತ. ಆ ಪೋರಿಗೆ ಅಲ್ಲಿ ಕುಂಡ್ರಿಸ್ಯಾಳತ್ತ. ಆಕಿ ಒಗಿಲಕ್ಕೆ ಹೋಗ್ಯಾಳತ್ತ. ಅದು ಸುಟ್ರೇನೋ ಒಕ್ಕೊಂಡು ತರ ಮುಂದೆ ಕಾಲು ಜಾರ್ಯದತ್ತ. ನಾ ಮುಳುಗ್ತೀನಿ ಅಂತ ಹೇಳ್ರಿ ಆ ಪೋರಿಗೆ ಹೋದ್ರೆ ಹೇಳ್ದಾಕಿ ಅಟ್ಟೆ ಕರೆ ಹುಳುಕಿದೇನು ಗೊತ್ತಿಲ್ಲ. ಯಾರು ಇಲ್ಲೇ ಹಾಳನ್ನೋದನ್ನು ಗೊತ್ತಿಲ್ಲ, ಈಗ ಸತ್ತಾಳ ಅನ್ನೋದನ್ನು ಗೊತ್ತಿಲ್ಲ, ಮಂದಿ ಮನ್ಯಾಗ ಹಾಳನ್ನೋದನ್ನು ಗೊತ್ತಿಲ್ಲ. ಮುಂದೆ ಏನಿರುತ್ತೆ? ಅಶ್ವಿನಿ ವಾಪಸ್ ಬಂದ ಮೇಲೆ ಯಾರು ಎತ್ತ ವಿಚಾರಿಸಿ ಲಗ್ನ ಮಾಡಬೇಕಷ್ಟೇ. ಹೆಂಗೂ ಯಾರತ್ತೋ ಜೊತೆ ಹೋಗಿದ್ದಾಳೆ ಅಂತ ಅವಳ ಗೆಳತಿ ಹೇಳ್ತಿದ್ದಾಳಲ್ಲ ಅಂದ್ರೆ ಆಕೆಗೆ ಅಷ್ಟು ತಲೆ ಸರಿಯಿಲ್ಲ ಅಂದ್ರು ಇವರು. ಆದ್ರೂ ಅಶ್ವಿನಿಯ ಮೇಲೆ ಎಲ್ಲಿಲ್ಲದ ಸಿಟ್ಟಂತೂ ಕಾಣ್ತಾ ಇತ್ತು. ಪೋರಿಗೆ ಆಕಿ ಹೋದ್ರೆ ಹೇಳದಳ ತಟ್ಟು ನನಗ್ ಮಸಳಿ ಜಪ್ಪಂದ್ ಹೊಂಟದ ನಾ ಹೊಂಟಿನಿ ಅಂದಳತ್ತ. ನಾವ್ ಯಾರು ನೋಡ್ದವ್ರಲ್ಲ, ಈ ಊರನವ್ರೆ ಯಾರು ನೋಡಿಲ್ಲ ಆ ಪೋರಿ ಒಂದ್ ಹೊರತ. ಈಗ ಪೋರಿ ಬೇರೆ ಹೇಳಕತ್ರಿ ಏನ್ ಹೇಳ್ಬೇಕು? ಆ ಪೋರೇನು ಹೇಳದ ಯಾರಿಗೂ ಗೊತ್ತಯ್ಯ, ಯಾರು ಕೂಡ ಹೋಗ್ಯಾಳತ್ ಹೇಳಿದತ್ತದ ಪೋರಿ. ಯಾರು ಏನ್ಸುದಿ ಆ ಪೋರಿಗೂ ಪರಿಚಯ ಇಲ್ಲ ಅವ್ರು. ಅದು ಪೋರಿನೂ ಹುಚ್ಚದತ್ತ, ಅದು ಶಾಣೆನೂ ಇಲ್ಲತ್ತ ಪೋರಿ. ಎಲ್ಲೇ ತುಡ್ಕ್ಯಾಡಲ್ಲ ನಮ್ ಮೇಳ ಒಯ್ದತ್ತ ಸತ್ತಾಳತ್ತೇಳಿ ಅಮ್ಮ. ಏನ್ ಎಲ್ಲಾರು ಹೋಗಿ ಯಾರ ಮನ್ಯಾಗಾರ ಕೂತಾಳತ್ತೇಳಿ ಅಮ್ಮ. ಜೀವಿದ್ರ ಬರಾಳು, ಸತ್ರ ಹೋಗಾಳು. ಮತ್ ನಾವೇನ್ ಮಾಡ್ಬೇಕು ಅದಕ್ಕೆ ಮಿಕ್ಕಿದ ಮಾತಿಗೆ ಅಟ್ ಮಾಡಿ ಸುಮ್ ಕೂತೀವಿ. ಇನ್ನೇನ್ ಮಾಡ್ತಾರೆ? ಸುಮ್ನೆ ಕೂರ್ದೆ. ಮಧ್ಯಾಹ್ನದಿಂದ ಹುಡುಗಿನ ಹುಡುಕಿ ಸುಸ್ತಾದವರು ರಾತ್ರಿ ಅನ್ನೋ ತನಕ ಮೊಸಳೆಯನ್ನೇ ಹುಡುಕ್ಬೇಕಾಗಿ ಬಂದ್ರೆ ಸಾಕಾಗಿ ಕೂರದೆ ಇರ್ತಾರ.
ಬೆಳೆದು ನಿಂತ ಹುಡುಗಿ, ಅವಳ ಬದುಕು ಅವಳ ಇಷ್ಟ ಅಂದ್ರು. ವಿಪರ್ಯಾಸ ಅಂದ್ರೆ ಅಶ್ವಿನಿಗೆ ಈಗಾಗ್ಲೇ ಮದುವೆ ಫಿಕ್ಸ್ ಆಗಿತ್ತು. ಚಿಕ್ಕಂದಿನಿಂದ ಆಕೆ ಇದ್ದು ಓದಿದ ಅಜ್ಜಿ ಮನೆಯಲ್ಲೇ ಅವಳ ಸಂಬಂಧ ಕೂಡಿತ್ತು. ಮುಂದಿನ ತಿಂಗಳು ಮದುವೆ ಮಾಡೋರು ಇದ್ರಂತೆ. ಸಾಲಿ ಕಲಿಸಿದ್ರಿ ಬಿಡಿಸಿವ್ರಿ. ಎಲ್ಲಿ ತಕ ಹೋದಾಳ? 10ನೇ ಹೋಗ್ಯಾಳ್ರಿ. ಮರಾಠ ಸಾಲಿ ಸೋಲಾಪುರಕ್ಕೆ ಹಾಕಿದ್ರಿ ಸಾಲಿ. ಅಲ್ಲಿ ನಮ್ಮ ಬೀಗರು ಅಂತಂದಿದ್ರಿ ಅಲ್ಲಿ ಇತ್ತು. ಅದ್ರ ಪ್ರಕಾರ ಅವರು ಓದಿಸಿದ್ರು. ನಾನು ಮುಂದೆ ರೊಕ್ಕ ಭಾಳ ಬೇಡನ ಸಾಲಿ ಬಿಡಿಸಿದ್ರು. ನಾವು ಬಿಡಿ ಬೇಡ ದೊಡ್ಡ ಕೈಗಿದ್ದೀನಿ ಸೋಲಾಪುರ ದೂರ ಇಲ್ಲೇ ಮನೆ ಕಡೆಯವರು ಅಂತಿ ನಮ್ಮ ಬೀಗರ ಒಳಗೆ ಅಲ್ಲಿ ಮೇಲೆ ಕೊಟ್ಟಿವ್ರಿ ಹುಡುಗಿಗೆ. ಎಂಗೇಜ್ಮೆಂಟ್ ಆಗ್ಯಾದ್ರಿ. ಆಗಿ 2 ವರ್ಷ ಆಯ್ತಿರೋದು. ಈ ವರ್ಷ ಲಗ್ನ ತಿಂಗಳದಾಗ, ಮುಂದಿನ ತಿಂಗಳದಾಗ. ಆ ಮದುವೆ ಮಾಡ್ಕೊಳ್ಳೋದಕ್ಕೆ ಆಕೆಗೆ ಇಷ್ಟ ಇರ್ಲಿಲ್ವಾ? ಅವಳಿಗೆ ಒತ್ತಾಯದಿಂದ ಮದುವೆ ಮಾಡ್ಸಕ್ ಹೋಗಿದ್ರೇನು? ಏನು ಮಾಡಿಲ್ರಿ. ಏನಕ್ಕೆ ತ್ರಾಸ ಇಲ್ಲತ್ತನು ಹೇಳಿಲ್ಲ, ಅವ ಇಷ್ಟ ಇಲ್ಲತ್ತನು ಹೇಳಿಲ್ಲ, ಅವ್ನಿಗೆ ಒಲ್ಲತ್ತನು ಹೇಳಿಲ್ಲ. ಮಾಡ್ಕೋತೀನಿ ಅಂತ ಹೇಳಿ ಎಂಗೇಜ್ಮೆಂಟ್ ಮಾಡ್ಯಾದ. 2 ವರ್ಷ ಆಯ್ತು ಎಂಗೇಜ್ಮೆಂಟ್ ಮಾಡಿ. ಆ ಪಾರನ್ ದಿನ ಒಂದ್ ಪಾರಿನ್ ಜಮಾಸಿಲ್ಲ ಅಂತ ಹೇಳಿ ಬಿಟ್ಟಿದ್ದೇವು. ಈಗ ನಿನ್ನೆ ಪೋರಿ ಪಾರನ್ ತಂಗಿಗೆ ಗಚ್ಚಿ ಮಾಡಿದೇವು. ಈಗ ಮುಂದಿನ ಮೇದಾಗ ಲಗ್ನ ಮಾಡೋರಿದ್ದೆವು. ಅದಕ್ ಬಿಟ್ಟು ಏನು ಹಾಕಿ ನನಗ್ ಪಾಸ್ನು ಇಲ್ಲ ಅಂದಿಲ್ಲ, ಏನು ಇಲ್ಲ ಅಂದಿಲ್ಲ. ಹ್ಞೂ ಅಂದೆ ಲಗ್ನ ಎಂಗೇಜ್ಮೆಂಟ್ ಮಾಡ್ಕೊಂಡು ಸ್ವಾದರ ಮಗನಿಗೆ ಸ್ವಾದರ ಮಗಗೆ ಕೊಟ್ಟದ. ಹಂಗಾದ್ರೆ ಆಗಿತ್ತೇನು? ಅವನ್ ಯಾವ ಪೊಲೀಸಪ್ಪ ಮನೆಗ್ ಬರ್ತಾ ಇದ್ದವನು ಅವಳ ಮನಸ್ಸನ್ನ ಕದ್ದವನು. ಅಷ್ಟಕ್ಕೂ ಅಶ್ವಿನಿ ಓಡ್ ಹೋಗಿದ್ದೇ ನಿಜಾನ ಅಥವಾ ಅವಳು ನೀರಿಗೆ ಬಿದ್ದಿದ್ದೇ ನಿಜಾನ? ಏನೋ ತಿಳಿಯಲಾಗಿದ್ರಿ ಒಟ್ಟ. ಏನೋ ತಿಳಿಯಲಾಗಿರೋದು. ಅಂಜಿ ಹಿಂಗ್ ಹೇಳತ್ತದು, ಹಿಂಗ್ ಹೇಳತ್ತದು ಏನ್ ತಿಳಿಯಲಾಗಿರೋ. ಈಗರೆ ನೀವು ಒಬ್ರ ಅಪ್ಪ ಆಗಿ ನಿಮ್ ಮಗಳಿಗೆ ಏನ್ ಆಗ್ಯದಂತ ನಿಮ್ಗ ಅನಿಸ್ತದ? ನಂಬಿಕೆ ಏನದ ನಿಮ್ಗೆ? ನಮ್ಮ ಮಗಳು ಎಲ್ಲೋ ಒಂದ್ ಕಡೆ ಚಲೋ ಅದಾಳಪ್ಪ, ಸುರಕ್ಷಿತ ಅದಾಳ ಅನಿಸ್ತದ, ನದಿಯಾಗಳ ಅನಿಸ್ತದ? ನದಿ ಆಗ್ಯದ ಅಂತ ಅನಿಸ್ತದೋ ಏನದ ನಮ್ಗೆ ಏನ್ ತಿಳಿಯಲಾಗಿರೋ ಒಟ್ಟ. ನಮ್ಗೆ ತಿಳಿಯಲಾಗಿರೋ. ಪಾಪ ಅಪ್ಪ ಅಮ್ಮ ತಲೆ ಮೇಲೆ ಆಕಾಶ ಬಿದ್ದ ಹಾಗೆ ಕೂತಿದ್ರು. ಮನೆ ತುಂಬಾ ನೆಂಟ್ರಿಷ್ಟ್ರು. ಎಲ್ಲರೂ ಗಾಬರಿಯಿಂದ ಬಂದು ಇದೇನಾಯ್ತಪ್ಪ ಅಂತ ದಂಗಾಗಿ ಕೂತಿದ್ರು. ಇನ್ನು ಅಶ್ವಿನಿಯ ತಾಯಿಯೊಬ್ಬಳು ರೂಮಿಂದ ಹೊರಗೇ ಬರಲಿಲ್ಲ. ಪಾಪ ಎಷ್ಟಂದ್ರು ಹಿಂಗಾಯ್ತಲ್ಲ ಅನ್ನೋ ನೋವು. ಆದ್ರೂ ಮೊಸಳೆ ಎಳಕೊಂಡು ಹೋಗಿಲ್ವಲ್ಲ, ಬದುಕಿದ್ದಾಳೆ ಅನ್ನೋದೇ ಸಮಾಧಾನ. ಇವತ್ತಲ್ಲ ನಾಳೆ ಸತ್ಯ ಗೊತ್ತಾಗುತ್ತೆ. ಹುಡುಗಿ ವಾಪಸ್ ಬರ್ತಾಳೆ, ತಲೆ ಕೆಡಿಸ್ಕೋಬೇಡಿ ಅಂತ ಒಂದಿಷ್ಟು ಸಮಾಧಾನ ಮಾಡಿ ನಮ್ಮ ವರದಿಗಾರ ಶರಣಯ್ಯ ಅಲ್ಲಿಂದ ಕಲಬುರಗಿಗೆ ವಾಪಸ್ ಬಂದಿದ್ರು. ಆಮೇಲೆ ನೋಡಿ ಈ ಸ್ಟೋರಿಯ ಇನ್ನೊಂದು ಮುಖ ಓಪನ್ ಆಗಿತ್ತು.